ನಮಸ್ತೆ. ಇಂಟೆಲಿಜೆಂಟ್ ಇನ್ ಕ್ವಿಜ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮೊದಲ ಪ್ರಶ್ನೆ, ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಇದು ತುಂಬಾನೇ ಅಗತ್ಯವಾಗಿದೆ. ಎ ವಿಟಮಿನ್ ಸಿ, ಬಿ ವಿಟಮಿನ್ ಡಿ, ಸಿ ಪ್ರೋಟೀನ್, ಡಿ ಖನಿಜಗಳು. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ವಿಟಮಿನ್ ಸಿ. ಮುಂದಿನ ಪ್ರಶ್ನೆ, ಕೃಷ್ಣಾ ನದಿಯ ಉಗಮ ಸ್ಥಳ ಯಾವುದು? ಎ ಗುಹೇಶ್ವರ, ಬಿ ಅಮರಕಂಟಕ, ಸಿ ತಲಕಾವೇರಿ, ಡಿ ಮಹಾಬಲೇಶ್ವರ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಮಹಾಬಲೇಶ್ವರ. ಮುಂದಿನ ಪ್ರಶ್ನೆ, ಯಾವ ದೇಶ ಅತಿ ಹೆಚ್ಚು ಟೈಮ್ ಝೋನ್ ಅನ್ನು ಹೊಂದಿದೆ? ಎ ಕೆನಡಾ, ಬಿ ಫ್ರಾನ್ಸ್, ಸಿ ಅಮೆರಿಕ, ಡಿ ಚೀನಾ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಫ್ರಾನ್ಸ್. ಮುಂದಿನ ಪ್ರಶ್ನೆ, ದೇಹಕ್ಕೆ ಆಕ್ಸಿಜನ್ ಸಾಗಿಸುವ ಕೋಶಕ ಯಾವುದು? ಎ ರಕ್ತನಾಳ, ಬಿ ಹೃದಯ, ಸಿ ಹಿಮೋಗ್ಲೋಬಿನ್, ಡಿ ಶ್ವಾಸಕೋಶ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಹಿಮೋಗ್ಲೋಬಿನ್. ಮುಂದಿನ ಪ್ರಶ್ನೆ, 2023 ODI ಕ್ರಿಕೆಟ್ ವಿಶ್ವಕಪ್ ಯಾವ ರಾಷ್ಟ್ರದಲ್ಲಿ ನಡೆಯಿತು? ಎ ಇಂಗ್ಲೆಂಡ್, ಬಿ ದುಬೈ, ಸಿ ಆಸ್ಟ್ರೇಲಿಯಾ, ಡಿ ಭಾರತ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಭಾರತ. ಮುಂದಿನ ಪ್ರಶ್ನೆ, ನೀಟ್ ಪರೀಕ್ಷೆ ಯಾವ ವಿಷಯಕ್ಕೆ ನಡೆಸುತ್ತಾರೆ? ಎ ಇಂಜಿನಿಯರ್, ಬಿ ಸಂಶೋಧನೆ, ಸಿ ಕೃಷಿ, ಡಿ ವೈದ್ಯಕೀಯ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ವೈದ್ಯಕೀಯ. ಮುಂದಿನ ಪ್ರಶ್ನೆ, WHO ಕಚೇರಿ ಎಲ್ಲಿದೆ? ಎ ಸಿಡ್ನಿ, ಬಿ ಅಮೆರಿಕ, ಸಿ ಜಿನೀವಾ, ಡಿ ಕೊಲಂಬಿಯಾ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಜಿನೀವಾ. ಇದು ಸ್ವಿಟ್ಜರ್ಲ್ಯಾಂಡಿನ ಜೆನೆವಾದಲ್ಲಿ WHO ಕಚೇರಿ ಇದೆ. ಮುಂದಿನ ಪ್ರಶ್ನೆ, ಬಂಗಾಳದ ಹುಲಿ ಯಾವ ಪ್ರದೇಶದಲ್ಲಿದೆ? ಎ ಜಮ್ಮು, ಬಿ ಸುಂದರ್ಬನ್, ಸಿ ಆಂಧ್ರಪ್ರದೇಶ, ಡಿ ತಮಿಳುನಾಡು. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಸುಂದರ್ಬನ್. ಮುಂದಿನ ಪ್ರಶ್ನೆ, ಮಾನವನ ರಕ್ತದಲ್ಲಿ ಇರುವ ಲಾಲಾ ರಕ್ತ ಕಣಗಳ ಜೀವಿತ ಅವಧಿ ಎಷ್ಟು? ಎ 120 ದಿನ, ಬಿ 90 ದಿನ, ಸಿ 100 ದಿನ, ಡಿ 60 ದಿನ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ 120 ದಿನ. ಮುಂದಿನ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ಪ್ರಾಣಿ ನಿಂತುಕೊಂಡೇ ನಿದ್ರಿಸುತ್ತದೆ? ಎ ಹುಲಿ, ಬಿ ಮೊಲ, ಸಿ ಕುದುರೆ, ಡಿ ಸಿಂಹ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ.
ಉತ್ತರ ಕುದುರೆ. ಮುಂದಿನ ಪ್ರಶ್ನೆ, ಮಿಡ್ ಡೇ ಮೀಲ್ ಯೋಜನೆ ಮೊದಲ ಬಾರಿಗೆ ಜಾರಿಗೆ ತಂದ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ಮಧ್ಯಪ್ರದೇಶ, ಸಿ ತಮಿಳುನಾಡು, ಡಿ ಕೇರಳ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ತಮಿಳುನಾಡು. ಮುಂದಿನ ಪ್ರಶ್ನೆ, ಶಿಕ್ಷಣ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಎ ಸೆಪ್ಟೆಂಬರ್ 5, ಬಿ ಜೂನ್ 1, ಸಿ ನವೆಂಬರ್ 11, ಡಿ ಮಾರ್ಚ್ 9. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ನವೆಂಬರ್ 11. ಮುಂದಿನ ಪ್ರಶ್ನೆ, ಮಂಡರಿನ್ ಭಾಷೆ ಯಾವ ದೇಶದಲ್ಲಿ ಮಾತನಾಡುತ್ತಾರೆ? ಎ ಬಾಂಗ್ಲಾದೇಶ, ಬಿ ಚೀನಾ, ಸಿ ಬ್ರೆಜಿಲ್, ಡಿ ಕೊರಿಯಾ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಚೀನಾ. ಚೀನಾದ ಆಡು ಭಾಷೆ ಆಗಿದೆ. ಮುಂದಿನ ಪ್ರಶ್ನೆ, ನಮ್ಮ ಚರ್ಮಕ್ಕೆ ಬಣ್ಣ ನೀಡುವ ಅಂಶ ಯಾವುದು? ಎ ಮೆಲನಿನ್, ಬಿ ಬಿಳಿ ರಕ್ತ, ಸಿ ವಿಟಮಿನ್ ಸಿ, ಡಿ ಆಹಾರ ಪದ್ಧತಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಮೆಲನಿನ್ ಅಂಶ. ಮುಂದಿನ ಪ್ರಶ್ನೆ, ಯಾವ ದೇಶದಲ್ಲಿ ನದಿಗಳೇ ಇಲ್ಲ? ಎ ಭಾರತ, ಬಿ ಅಮೆರಿಕ, ಸಿ ಓಮನ್, ಡಿ ಇರಾಕ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಓಮನ್. ಓಮನ್ ದೇಶದಲ್ಲಿ ನದಿಗಳೇ ಇಲ್ಲ. ಇವತ್ತಿನ ಪ್ರಶ್ನೆ ಮುಗಿಯಿತು. ಇದೇ ರೀತಿಗಳ ಪ್ರಶ್ನೆಗಳಿಗಾಗಿ ನಮ್ಮ ಇಂಟೆಲಿಜೆಂಟ್ ಇನ್ ಕ್ವಿಜ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ.